ಎಲ್ಲರೂ ಅನ್ಕೊಂಡಿರ್ತಾರೆ ಜಾಸ್ತಿ ತಿಂದ್ರೆ ದಪ್ಪ ಆಗ್ತಾರೆ ಅಂತ, ಬಟ್ ಅದು ಸುಳ್ಳು ಗೊತ್ತಾ? ನೀವು ತಿಂದ್ರೆ ದಪ್ಪ ಆಗೋದಿಲ್ಲ, ತಿನ್ಬಿಟ್ಟು ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿಲ್ಲ ಅಂದ್ರೆ ದಪ್ಪ ಆಗ್ತೀರಾ. ಸೊ ಈಗ ನಾನು ಹೇಳಿರೋದನ್ನ ನಿಮ್ಗೆ ರಿಯಲ್ ಟೈಮ್ ಅಲ್ಲಿ ತೋರಿಸೋದಕ್ಕೆ ನನ್ನ ವೆಯ್ಟ್ ಲಾಸ್ ಜರ್ನಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಆಕ್ಚುಲಿ ಜಿಮ್ಗೆ ಜಾಯ್ನ್ ಆದಾಗ 90 kgs ಇದೆ, ಬಟ್ ಈಗ ಆಲ್ಮೋಸ್ಟ್ 3 months ಅಲ್ಲಿ ನಾನು ಅಪ್ ಟು 70 kgs ವರೆಗೂ ರೆಡ್ಯೂಸ್ ಆಗಿದ್ದೀನಿ. ಅಂದ್ರೆ 20 kgs ರೆಡ್ಯೂಸ್ ಆಗಿದೆ. ನನ್ನ ಟ್ರೈನರ್ ನೇಮ್ ಬಂದ್ಬಿಟ್ಟು ಚೈತ್ರ ಅಂತ ಹೇಳಿ, ಎವಲ್ಯೂಷನ್ ಫಿಟ್ನೆಸ್ ಅಲ್ಲಿ ಸ್ಟಾರ್ಟಿಂಗ್ 2 to 3 months ಅವ್ರು ಹೇಳ್ದಂಗೆ ಮಾಡಿದೆ. ಬಟ್ ಆಮೇಲೆ ನನಗೆ ಡೆಫಿನೆಟ್ಲಿ ಟೈಮ್ ಮ್ಯಾನೇಜ್ ಆಗ್ತಾ ಇರಲಿಲ್ಲ. ನನಗೆ ಶೂಟಿಂಗ್ಸ್ ಮತ್ತೆ ವರ್ಕ್ ಅಲ್ಲಿ ಬಿಸಿ ಸ್ಕೆಡ್ಯೂಲ್ ಇರ್ತಾ ಇದ್ದಿದ್ರಿಂದ ನಾನು ಹೋಗೋ ಟೈಮ್ಗೆ ಟ್ರೈನರ್ ಹೋಗ್ತಾ ಇದ್ದ ಟೈಮ್ಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ನಂದೇ ಓನ್ ಎಕ್ಸಸೈಸ್ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನನಗೆ ರಿಯಲ್ ಟೈಮ್ ಅಲ್ಲಿ ನನ್ನ ವೆಯ್ಟ್ ಲಾಸ್ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ವಿಡಿಯೋ ಕ್ಲಿಪ್ಸ್ನ ಯಾವುದು ಮಾಡಿಫೈ ಮಾಡಲಿಲ್ಲ. ಯಾವ್ಯಾವ ಮಂತ್ ಅಲ್ಲಿ ವಿಡಿಯೋಸ್ ತೆಗೆದಿದ್ದೀನೋ ಅದೇ ಮಂತ್ ಅಲ್ಲಿ ನಿಮಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಜಿಮ್ಗೆ ಜಾಯ್ನ್ ಆದಾಗಿಂದ ನನ್ನ ಬಾಡಿಲಂತೂ ತುಂಬಾನೇ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ನನ್ನ ಫೇಸ್ ಅಂತೂ ಟೊಮೆಟೊ ತರ ಇದ್ದಿದ್ದು ಈಗ ನುಗ್ಗೆಕಾಯಿ ತರ ಆಗಿದೆ. ಅಂಡ್ ಒನ್ ಮೋರ್ ಥಿಂಗ್, ನಾನು ಇಷ್ಟು ಬೇಗ ಇಷ್ಟು ವೆಯ್ಟ್ ಲಾಸ್ ಆಗೋದಕ್ಕೆ ಕಾರಣ ಏನು ಅಂದ್ರೆ, ನಾನು ಎಲ್ಲರ ತರ ಜಸ್ಟ್ 1 hour ಎಕ್ಸಸೈಸ್ ಮಾಡ್ತಾ ಇರಲಿಲ್ಲ. ಒಂದ್ಸರಿ ಎಕ್ಸಸೈಸ್ ಮಾಡಕ್ ಹೋಗಿದ್ರೆ ಅಪ್ ಟು 3 hours ಮಾಡ್ತಿದ್ದೆ. ಸೊ ಇದನ್ನ ನಾನು 2 to 3 months ಫಾಲೋ ಮಾಡಿದೆ. ಹಾಗಾಗಿ ನನಗೆ ಬೇಗನೆ ವೆಯ್ಟ್ ಲಾಸ್ ಆಯಿತು. ಆ್ಯಂಡ್ ನಾನು ಯಾವತ್ತೂ ನನ್ನ ಫುಡ್ ಕ್ರೇವಿಂಗ್ಸ್ನ ಸ್ಯಾಕ್ರಿಫೈಸ್ ಮಾಡಲಿಲ್ಲ. ದಪ್ಪ ಇದ್ದಾಗಲಿ ಅಥವಾ ಸಣ್ಣ ಆದಾಗಲಿ ನನಗೆ ಯಾವಾಗ ಮಿಡ್ ನೈಟ್ ಕ್ರೇವಿಂಗ್ಸ್ ತುಂಬಾ ಜಾಸ್ತಿ, ಯಾವಾಗ ಏನು ತಿನ್ನಬೇಕು ಅನ್ಸುತ್ತೋ ಎಲ್ಲ ತಿಂತೀನಿ. ಫುಡ್ಡಲ್ಲಂತೂ ಏನು ಕಂಟ್ರೋಲ್ ಮಾಡೋದಿಲ್ಲ. ಬಟ್ ಎಲ್ಲರ ಬಾಡಿನೂ ಡಿಫ್ರೆಂಟ್ ಇರುತ್ತೆ, 5 fingers ಸೇಮ್ ಇರೋದಿಲ್ಲ. ಸೊ ನಿಮ್ಮ ಬಾಡಿಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಅಂತ ನೋಡಿಕೊಂಡು ಫಿಸಿಕಲ್ ಆಕ್ಟಿವಿಟೀಸ್ನ ಮಾಡ್ತಾರೆ. ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಮಾಡೋದಕ್ಕೆ ನೀವು ಜಿಮ್ಗೆ ಹೋಗಬೇಕು ಅಂತ ಏನಿಲ್ಲ. ಬಿಕಾಸ್ ತುಂಬ ಜನರು ಮನೆಯಲ್ಲಿ ಜಿಮ್ಗೂ ಕಳ್ಸೋದಿಲ್ಲ, ಅವ್ರಿಗೆ ಜಿಮ್ಗೆ ಹೋಗೋದಕ್ಕೆ ಟೈಮು ಸಿಗೋದಿಲ್ಲ. ಸೊ ನೀವು ಮನೇಲೇ ಒಂದು 30 to 40 minutes ಫಿಸಿಕಲ್ ಆಕ್ಟಿವಿಟೀಸ್ನಾಗಲಿ ಯೋಗನಾಗಲಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸಣ್ಣ ಆಗ್ತೀರಾ. ಸೊ ನಾವು ಹೆಣ್ಮಕ್ಳು ನಮ್ಮ ಫಿಸಿಕ್ ಆಗಿರಲಿ ನಮ್ಮ ಬ್ಯೂಟಿ ಆಗಿರಲಿ ಮೇಂಟೈನ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಖಂಡಿತ ನಿಮ್ಮ ಬಾಡಿನ ಮೇಂಟೈನ್ ಮಾಡ್ಕೊಳ್ಳಿ. ಬಾಡಿ ಶೇಮಿಂಗ್ ಮಾಡೋದಕ್ಕೆ ಯಾರಿಗೂ ಬಿಡಬೇಡಿ. ನಾನು ಇಷ್ಟೆಲ್ಲ ತಿನ್ಕೊಂಡು ಇಷ್ಟು ಬೇಗ ಸಣ್ಣ ಆಗಿದ್ದೀನಿ ಅಂದ್ರೆ ನಾನು ಜಿಮ್ಮಲ್ಲಿ ಮಾಡೋ ಹಾರ್ಡ್ ವರ್ಕಿಂಗ್ ಅಂತಾನೆ ಹೇಳ್ಬೋದು. ನಿಮ್ಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ.